ओम शांति। आज का मुरली तारीख अप्रैल 3, 2025। मीठे बच्चे, तुम्हारा यह नया झाड़ बहुत मीठा है। इस मीठे झाड़ को ही कीड़े लगते हैं। कीड़ों को समाप्त करने के दवाई है ಮನ್ಮನಾ ಭವ. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಈಗ ಹೊಸ ವೃಕ್ಷವನ್ನು ಅಂಟಿಸ್ತಾ ಇದ್ದೀರಿ. ಈ ಒಂದು ಮಾನವ ವಂಶವೃಕ್ಷ ಹಳೆಯದಾಗಿದೆ, ಅದನ್ನೀಗ ಹೊಸತನ್ನಾಗಿ ನಾವು ಕಸಿ ಅಂಟಿಸ್ತಾ ಇದ್ದೇವೆ. ಮತ್ತು ಈ ಹೊಸ ವೃಕ್ಷ ಬಹಳ ಮಧುರವಾಗಿದೆ. ಯಾವಾಗಲೂ ಸಹ ಹುಳಗಳಾಗೋದು ಸ್ವೀಟಾಗಿರುವಂತಹ ವಸ್ತುಗೆ. ಹಾಗೆ ಈ ಒಂದು ಸಂಗಮಯುಗದಲ್ಲಿ ಬ್ರಾಹ್ಮಣ ಮಕ್ಕಳು ನಾವೆಲ್ಲರೂ ಸಹ ಹೊಸ ವೃಕ್ಷವನ್ನು ಆರಂಭ ಮಾಡ್ತಾ ಇದ್ದೇವೆ. ಮಾನವ ವಂಶ ವೃಕ್ಷ ಹಳೆದಾಗಿ ಹೋಗಿದೆ, ಈಗ ಮತ್ತೆ ಸತ್ಯುಗ ಆರಂಭ ಆಗಬೇಕಾಗಿದೆ, ಹೊಸ ವೃಕ್ಷ ಆರಂಭ ಆಗಬೇಕಾಗಿದೆ. ಈ ಒಂದು ಹೊಸ ವೃಕ್ಷದ ಕಸಿ ಅಂಟಿಸುವಂಥ ಸೇವೆ ಮಾಡ್ತಾ ಇದ್ದೇವೆ. ಅದಕ್ಕೆ ಈ ಹೊಸ ವೃಕ್ಷ ಮಧುರವಾಗಿರುತ್ತೆ, ಸ್ವೀಟಾಗಿರುತ್ತೆ. ಹುಳಗಳು ಕೂಡ ಸ್ವೀಟಾಗಿರುವಂಥದ್ದಕ್ಕೆ ಅಂಟ್ಕೊಂಡ್ಬಿಡ್ತವೆ. ಆದ್ದರಿಂದ ಹುಳಗಳಿಂದ ಸಮಾಪ್ತಿ ಆಗಬೇಕು, ಆ ಹುಳಗಳಿಗೆ ಒಂದು ಔಷಧಿ ಹಾಕಬೇಕು ಅಂದರೆ ಅದು ಮನ್ಮನಾಭವ, ಒಬ್ಬ ತಂದೆಯ ನೆನಪು. ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡೋದೇ ಈ ಮಾಯೆ ಎನ್ನುವಂತಹ ಕೀಡೆಗಳಿಗೆ, ಹುಳಗಳಿಗೆ ಒಂದು ಔಷಧಿ ಇದ್ದ ಹಾಗೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಪ್ರಶ್ನೆ, पास विद ऑनर होने वाले स्टूडेंट की निशानी क्या होगी? ಪ್ರಶ್ನೆ ಆಗಿದೆ, ಪಾಸ್ ವಿತ್ ಆನರ್ ಆಗುವಂತಹ, ಗೌರವಾನ್ವಿತವಾಗಿ ಪಾಸ್ ಆಗುವಂತಹ ವಿದ್ಯಾರ್ಥಿಗಳ ಲಕ್ಷಣಗಳು ಏನು? उत्तर, वह सिर्फ एक सब्जेक्ट में नहीं लेकिन सभी सब्जेक्ट पर पूरा ध्यान देंगे. ಯಾರು ಗೌರವಾನ್ವಿತವಾಗಿ ಪಾಸ್ ವಿತ್ ಆನರ್ ಆಗಿ ಪಾಸ್ ಆಗ್ತಾರೋ ಅಂತಹ ಮಕ್ಕಳ ಲಕ್ಷಣಗಳು, ಕೇವಲ ಅವರು ಒಂದು ಸಬ್ಜೆಕ್ಟಲ್ಲಷ್ಟೇ ಅವರು ಗಮನ ಕೊಡಲ್ಲ, ಎಲ್ಲ ಸಬ್ಜೆಕ್ಟಿಗೂ ಕೂಡ ಗಮನ ಕೊಡ್ತಾರೆ. ನಮಗೆ ಎಷ್ಟು ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಬಾಬಾ? 4 ಸಬ್ಜೆಕ್ಟು ಕೊಟ್ಟಿದ್ದಾರೆ ಜ್ಞಾನ ಮಾರ್ಗದಲ್ಲಿ. ಒಂದು ಜ್ಞಾನ, ಯೋಗ, ಧಾರಣ, ಸೇವೆ. ಈ 4 ಸಬ್ಜೆಕ್ಟಲ್ಲಿ ಅವರು ಗಮನ ಕೊಡ್ತಾರೆ. ಯಾರು ಒಳ್ಳೆ ಪರ್ಸೆಂಟೇಜಲ್ಲಿ ಪಾಸ್ ಆಗುವಂಥ ಮಕ್ಕಳಿರ್ತಾರೆ ಆ ಮಕ್ಕಳು. तो स्थूल सर्विस की भी सब्जेक्ट अच्छी है, बहुतों को सुख मिलता है, इससे भी मार्क्स जमा होते हैं, लेकिन साथ साथ ज्ञान भी चाहिए, तो चलन भी चाहिए. ಬಾಬಾ ಹೇಳ್ತಾ ಇದ್ದಾರೆ, ಸ್ಥೂಲವಾಗಿರುವಂತಹ ಸೇವೆನೂ ಸಹ, ಈ ಸಬ್ಜೆಕ್ಟು ಸೇವೆನೂ ಒಂದು ಸಬ್ಜೆಕ್ಟೇ. ಸೇವಾ ಸಬ್ಜೆಕ್ಟು ತುಂಬ ಚೆನ್ನಾಗಿದೆ. ಸೇವೆ ಮಾಡೋದ್ರಿಂದ, ತನು ಮನ ಧನದ ಸೇವೆ ಮಾಡೋದ್ರಿಂದ, ಮನಸ ವಾಚ ಕರ್ಮನ ಈ ಸೇವೆ ಮಾಡೋದ್ರಿಂದ ಬಹಳ ಜನಗಳಿಗೆ ಸುಖ ಸಿಗ್ತದೆ. ಮತ್ತು ಈ ಸೇವಾ ಸಬ್ಜೆಕ್ಟಿಂದಲೂ ಸಹ ಮಾರ್ಕ್ಸ್ ಜಮಾ ಆಗ್ತದೆ. ಆದರೆ ಅದರ ಜೊತೆಗೆ ಜ್ಞಾನ ಎನ್ನುವಂಥ ಸಬ್ಜೆಕ್ಟು ಸಹ ಇರಬೇಕು ಮತ್ತು ಧಾರಣೆ ಕೂಡ ಇರಬೇಕು. ಹೀಗೆ ದೈವಿ ಗುಣೋಂ ಪರ್ ಪೂರ ಅಟೆನ್ಷನ್ ಹೋ, ದೈವಿ ಗುಣಗಳ ಮೇಲೆ ಕೂಡ ಪೂರ್ಣ ಗಮನ ಕೊಡಬೇಕು. ಜ್ಞಾನ ಯೋಗ ಪೂರಾ ಹೋ ತಬ್ ಪಾಸ್ ವಿತ್ ಆನರ್ ಹೋ ಸಕೆಂಗೆ. ಜ್ಞಾನ ಯೋಗ ಕಂಪ್ಲೀಟ್ ಇದ್ದರೆ ಪಾಸ್ ವಿತ್ ಆನರ್ ಆಗ್ಬೋದು. ಜ್ಞಾನ ಯೋಗ ಕಂಪ್ಲೀಟ್ ಇತ್ತು ಅಂದರೆ ಆಟೋಮೆಟಿಕ್ಕಾಗಿ ಸೇವಾ ಮತ್ತು ಧಾರಣೆ ಅದು ಆಗೇ ಆಗಿಬಿಡ್ತದೆ. ಹೀಗೆ ಜ್ಞಾನ ಯೋಗ ಧಾರಣೆ ಸೇವೆ ಈ 4 ಸಬ್ಜೆಕ್ಟಲ್ಲೂ ಸಹ ನಾವು ಮಕ್ಕಳು ಪಾಸ್ ಆಗಬೇಕು. आज का धारणा के लिए मुख्य पॉइंट्स है. फर्स्ट पॉइंट, अपनी ऊंच तकदीर बनाने के लिए आपस में बहुत क्षीरखंड मीठा होकर रहना है, कभी लून पानी नहीं होना है, सभी सब्जेक्ट पर पूरा अटेंशन देना है. ಬಾಬಾ ತಿಳಿಸ್ತಾ ಇದ್ದಾರೆ ಧಾರಣಾ ಪಾಯಿಂಟ್ಸ್. ಮೊದಲನೇ ಪಾಯಿಂಟ್ ಆಗಿದೆ, ನೀವು ಶ್ರೇಷ್ಠ ಅದೃಷ್ಟವಂತರಾಗಬೇಕು ಅಂದರೆ ನಿಮ್ಮಲ್ಲಿ ಪರಸ್ಪರರಲ್ಲಿ ಬಹಳ ಕ್ಷೀರಖಂಡವಾಗಿರಬೇಕು
ಅಂದರೆ ಮಧುರವಾಗಿ ಇರಬೇಕು, ಹಾಲು ಜೇನಿನ ಹಾಗೆ ಇರಬೇಕು, ಎಂದೂ ಸಹ ಉಪ್ಪು ನೀರು ಆಗಬಾರ್ದು. ಎಲ್ಲ ಸಬ್ಜೆಕ್ಟ್ ಮೇಲೂ ಕೂಡ ಅಟೆನ್ಷನ್ ಇರಲಿ. ಜ್ಞಾನ ಮಾರ್ಗದಲ್ಲಿ ಬಾಬಾ ಕೊಟ್ಟಿರುವ 4 ಸಬ್ಜೆಕ್ಟ್ ಮೇಲೂ ಕೂಡ ಗಮನ ಇರಬೇಕು. ಜ್ಞಾನ, ಯೋಗ, ಧಾರಣ, ಸೇವೆ. ಸೆಕೆಂಡ್ ಪಾಯಿಂಟ್ ಆಗಿದೆ, सदगति के लिए बाप की जो जो श्रेष्ठ मत मिले हैं उस पर चलना है और सबको श्रेष्ठ मत ही सुनानी है. ಸ್ವರ್ಗ ಮೇ ಜಾನೆ ಕಾ ರಾಸ್ತಾ ದಿಖಾನಾ ಹೈ. ಬಾಬಾ ಹೇಳ್ತಾ ಇದ್ದಾರೆ, ಸದ್ಗತಿಗೋಸ್ಕರ ತಂದೆ ಏನು ಶ್ರೀಮತ ಕೊಟ್ಟಿದ್ದಾರೆ ಅದರಂತೆ ನಡಿಬೇಕು. ಎಲ್ಲರಿಗೂ ಶ್ರೇಷ್ಠ ಮತವನ್ನು ತಿಳಿಸಿಕೊಡಬೇಕು. ಸ್ವರ್ಗಕ್ಕೆ ಹೋಗುವ ಮಾರ್ಗವನ್ನು ತೋರಿಸಿಕೊಡಬೇಕು. वरदान. आज का वरदान, हर आत्मा को हिम्मत उल्लास दिलाने वाले रहमदिल ವಿಶ್ವ ಕಲ್ಯಾಣಕಾರಿ ಭವ. ಬಾಬಾ ವರದಾನ ಹೇಳ್ತಾ ಇದ್ದಾರೆ, ಪ್ರತಿಯೊಂದು ಆತ್ಮಗಳಿಗೆ ಧೈರ್ಯ ಉಲ್ಲಾಸವನ್ನು ಕೊಡುವಂತಹ ದಯಾಹೃದಯಗಳಾಗಿ ವಿಶ್ವ ಕಲ್ಯಾಣಕಾರಿಗಳಾಗ್ರಿ. ಪ್ರತಿಯೊಂದು ಆತ್ಮಗಳಿಗೆ ಉಲ್ಲಾಸ, ಉತ್ಸಾಹ, ಧೈರ್ಯ, ದಯಾಹೃದಯಗಳಾಗಿ ವಿಶ್ವದ ಕಲ್ಯಾಣ ಮಾಡಬೇಕು. कभी भी ब्राह्मण परिवार में किसी कमज़ोर आत्मा को तुम कमज़ोर हो ऐसे नहीं कहना. ಯಾವುದೇ ಆತ್ಮ ಇರಲಿ, ಬ್ರಾಹ್ಮಣ ಪರಿವಾರದಲ್ಲಿ ನಾವು ಅಲೌಕಿಕ ಈ ಜ್ಞಾನ ಮಾರ್ಗದಲ್ಲಿ ನಡೆಯುವಂತಹ ಪ್ರತಿಯೊಬ್ಬರೂ ಸಹ ನಾವು ಆತ್ಮೀಯ ಬ್ರಾಹ್ಮಣರು. ಇದರಲ್ಲಿ ಯಾರಿಗೂ ಸಹ ನಾವು ನಿಮ್ಮಲ್ಲಿ ದುರ್ಬಲತೆ ಇದೆ, ಇಂತಹ ಕೊರತೆ ಇದೆ, ಇಂಥ ಕೆಟ್ಟ ಗುಣ ಇದೆ ಅಂತ ಹೇಳಲೇಬಾರ್ದು.